ಅವಕಾಶವನ್ನು ಸಾರ್ವಜನಿಕರು ಕೊರೋನಾ ಮೂರನೇ ಅಲೆಯನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಮೂರನೇ ಅಲೆ ಬಗ್ಗೆ ತಜ್ಞರು ನೀಡಿದಂತ ವರದಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಡಿಸಿಎಂ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ವಿಕಾಸಸೌಧದಲ್ಲಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಾಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶಶಿಕಲಾ ಜೊಲ್ಲೆ ಅವರು ಭಾಗಿಯಾಗಿದ್ದಾರೆ. ಸಹಕಾರ ಸಚಿವರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಭಾಗಿಯಾಗಿರುವಂಥದ್ದು. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಬಸವರಾಜ್ ಅವರು ಕೂಡ ಭಾಗಿಯಾಗಿದ್ದಾರೆ. ಇವರುಗಳೆಲ್ಲ ಸೇರಿದಂತೆ ಹಾಗೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೂರನೇ ಅಲೆ ಮಕ್ಕಳಿಗೆ ಬರುವಂತ ಮುನ್ಸೂಚನೆ ಅಂತೂ ಇದೆ. ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ತಜ್ಞರು ಮಧ್ಯಂತರ ವರದಿಯನ್ನ ಕೂಡ ನೀಡಿದ್ದಾರೆ. ಅದರಂತೆ ಎಚ್ಚರಿಕೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಎಸ್ಪೆಷಲಿ 5,000 ICU ಬೆಡ್ನ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದೇವಿ ಶೆಟ್ಟಿ ಅವರ ನೇತೃತ್ವದ ಒಂದು ತಜ್ಞರ ಟೀಮ್. ಸೊ ಯಾವ ರೀತಿಯಾಗಿ ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ಈಗಷ್ಟೇ 2ನೇ ಅಲೆಯಲ್ಲಿ ಪ್ರಕರಣಗಳು ಕಡಿಮೆ ಆಗ್ತಾ ಇದೆ. ಇನ್ನ 3ನೇ ಅಲೆಯಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲೇ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿದೆ. ನಾವು ದೇವಿ ಶೆಟ್ಟಿ ಅವರ ಒಂದು ವರದಿಯನ್ನ ಗಮನಿಸ್ತಾ ಇದ್ರೆ ಸರ್ಕಾರ ಈಗಿರುವಂತ ತಯಾರಿ ಏನೇನೂ ಅಲ್ಲ, ಇದಕ್ಕಿಂತ 10 ಪಟ್ಟಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗಿದೆ. ಸೊ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ, ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ? ಹೌದು ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟು ಬಂದವರಿಗೆ ಹೇಗಾದ್ರೂ ಮಾಡಿ ಚಿಕಿತ್ಸೆ ಕೊಡಬಹುದು, ಅಥವಾ ಈಗ ಆಲ್ರೆಡಿ ಲಸಿಕೆ ಅಭಿಯಾನ ಶುರು ಮಾಡಿರೋದ್ರಿಂದ ಲಸಿಕೆ ಪಡೆದುಕೊಂಡವರಿಗೆ ಹಾನಿಯಾಗುವಂತ ಪ್ರಮಾಣ ಕಡಿಮೆ. ಆದ್ರೆ 3ನೇ ಅಲೆ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ. ಇದಕ್ಕಿಂತ 2ನೇ ಅಲೆ ಸಾಕಷ್ಟು ದೊಡ್ಡ ಅಪಾಯವನ್ನ ತಂದೊಡ್ಡಿತ್ತು, ಸಾವು ನೋವುಗಳು ಕೂಡ ಸಂಭವಿಸಿದ್ವು. ಆದ್ರೆ 3ನೇ ಅಲೆ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ, ಮಕ್ಕಳಿಗೆ ಹೆಚ್ಚು ಸೋಂಕು ತಗಲುತ್ತೆ, ಅವರಿಗೆ ಸಾಕಷ್ಟು ಅಪಾಯ ಆಗುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ತಜ್ಞರು ಮಧ್ಯಂತರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸಲಹೆ ನೀಡಿದೆ. ಆ ಸಲಹೆ ಅನ್ವಯವಾಗಿ ಇವತ್ತು ವಿಕಾಸಸೌಧದಲ್ಲಿ ಶಶಿಕಲಾ ಜೊಲ್ಲೆ, ಎಸ್.ಟಿ. ಸೋಮಶೇಖರ್ ಸೇರಿದಂತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆ ನಡೀತಾ ಇದೆ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಗಳೇ ಅಂಗನವಾಡಿಗಳು ಬರ್ತವೆ. ಜೊತೆಗೆ ಗ್ರಾಮದಲ್ಲಿ ಕೆಲಸ ನಿರ್ವಹಿಸುವಂತ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಕೂಡ ಅದೇ ಇಲಾಖೆ ಅಡಿಯೇ ಬರ್ತಾರೆ. ಸೊ ಹೀಗಾಗಿ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಸೊ ಹೀಗಾಗಿ ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಳಸಿಕೊಂಡು ಮಕ್ಕಳನ್ನ ಹೇಗೆ ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು ಎಂಬುದನ್ನ ಚರ್ಚೆ ಮಾಡಲಾಗ್ತಿದೆ. ಇನ್ನು 2ನೇ ಅಲೆ ಎಷ್ಟು ದೊಡ್ಡ ಪೆಟ್ಟು ಕೊಟ್ಟಿತ್ತು ಅದಕ್ಕಿಂತ ದೊಡ್ಡ ಪೆಟ್ಟು ಕೊಡುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲೂ ಕೂಡ ಮಕ್ಕಳಿಗೆ ಲಸಿಕೆ ನೀಡಲಾಗಿಲ್ಲ. ಸೊ ಇದು ಕೂಡ ಅತಿ ದೊಡ್ಡ ಅಪಾಯ ತಂದೊಡ್ಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಇದೀಗ ಸಭೆಯನ್ನ ಮಾಡ್ತಾ ಇದೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಒಂದು ವೇಳೆ 2ನೇ ಅಲೆಯಲ್ಲಿ ಸಾಕಷ್ಟು ಮೈಮರೆತು ಪೆಟ್ಟು ತಿಂದಾಗಿದೆ, 3ನೇ ಅಲೆಯಲ್ಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ತು ಕೆಲಸ ಮಾಡ್ತಿದೆ. ಇದರ ಪರಿಣಾಮ ಹೇಗಿರಲಿದೆ ಅಂತ ನೋಡ್ಬೇಕಿದೆ. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.